ಬರೆಯೋ ಪ್ರತಿ ಪತ್ರಕ್ಕೂ ಅಪ್ಪ ಉತ್ತರ ಕೊಡ್ತಿದ್ದಾರೆ ಅಂತ ರಾಕಿ ಅನ್ಕೊಂಡಿದ್ದಾನೆ. ಇಲ್ಲ, ಅವನ್ ಹಾಗೆ ಅನ್ಕೊಳ್ಳೋ ಹಾಗೆ ಮಾಡ್ತಿದ್ಯಾ. ಅವನು ಅವ್ರ ಅಪ್ಪನ್ನ ಕೇಳೋದನ್ನೆಲ್ಲ ನೀನ್ ತಂದ್ಕೊಡ್ತಿದ್ಯಾ. ಹಾಗೇನೆ ಅವನ್ಗೆ ಅಪ್ಪನ್ನೂ ತರ್ಬೋದಲ್ವ ವಸು? ನಾನಿರೋವರೆಗೂ ಅವನಿಗೆ ಅಪ್ಪನ ಅವಶ್ಯಕತೆ ಇಲ್ಲ. ಅಪ್ಪ ಬೇಕು ಅಂತ ಕೇಳಲ್ಲ. ಯಾವತ್ತಾದ್ರೂ ಒಂದಿನ ಕೇಳ್ತಾನೆ. ಅಲ್ನೋಡು ಸತ್ಯ. ಕುಕ್ಕರ್ ವಿಷಲು ಅನ್ನ ಬೇಳೆ ಬೆಂದಿದ್ಯೋ ಇಲ್ವೋ ಅಂತ ಹೇಳತ್ತಮ್ಮ. ಸುಳ್ಳೋ ನಿಜಾನೋ ಅಂತ ಹೇಳಲ್ಲ. ಒಂದಲ್ಲ ಒಂದಿನ ರಾಕಿ ಅವನಿಗೆ ಅಪ್ಪ ಬೇಕು ಅಂತ ಲೆಟ್ರ್ ಬರಿಬೇಕು ದೇವ್ರೆ. ಯಾಕ್ರಿ ಇಷ್ಟು ಲೇಟ್ ಆಯ್ತು? ಟ್ರೈನ್ ಲೇಟ್ ಆಗಿ ಬಂತು. ನೀವ್ ಯಾವಾಗ ಬರ್ತೀರೋ ಅಂತ ಅತ್ತೆ ಹೊಸ್ಲತ್ರನೇ ನಿಂತು ಕಾಯ್ತಾ ಇದ್ರು ಮಾವಯ್ಯ. ಪ್ರಯಾಣ ಚೆನ್ನಾಗಿತ್ತ ಅಣ್ಣ? ಚೆನ್ನಾಗಾಯ್ತಮ್ಮ. ಡ್ಯಾಡಿ, ಹೇಗಿತ್ತು ಜರ್ನಿ? ಚೆನ್ನಾಗಾಯ್ತು. ಹಾಯ್ ಪುಟ್ಟ. ಅಭಿ, ನಿನ್ನೆ ಈವೆಂಟ್ ಹೇಗ್ ನಡೀತು? ಫೈನ್ ಡ್ಯಾಡಿ, ನಮಗೆ ತುಂಬಾ ಒಳ್ಳೆ ಹೆಸರು ಬಂದಿದೆ. 2-3 ಹೊಸ ಆರ್ಡರ್ ಕೂಡ ಬಂದಿದೆಪ್ಪ. ವೆರಿ ಗುಡ್. ಆ ಲೆಕ್ಕ ಎಲ್ಲ ಕರೆಕ್ಟ್ ಆಗಿ ಬರ್ದಿದ್ಯಲ್ಲ? ಬರೀತಿದ್ದೀನಪ್ಪ. ಹಾ ಮಕ್ಕಳ, ನಿಮಗ್ ಬೊಂಬೆ ತಂದಿದ್ದೀನಿ, ತೋರಿಸ್ತೀನಿ ಬನ್ನಿ. ಏನ್ರಿ, ಮದ್ವೆ ಬಗ್ಗೆ ರಾತ್ರಿ ಅಭಿ ಹತ್ರ ಮಾತಾಡ್ದೆ. ಮಾಡ್ಕೊಳ್ಳೋದೇ ಇಲ್ಲ ಅಂತ ಹಠ ಮಾಡ್ತಿದ್ದಾನೆ. ಈಗ ನೀವೇನಾದ್ರೂ ಮಾಡಿ ಅವನನ್ನು ಒಪ್ಪಿಸ್ಬೇಕು. ಅಯ್ಯೋ, ಏನದ್ಕೆ ಬಂದ್ ಕೂಡ್ಲೆ ಶುರು ಮಾಡ್ಬಿಟ್ರಲ್ಲ. ಸ್ನಾನ ಮಾಡ್ತೀರಾ, ಕಾಫಿ ಕೊಡ್ಲಾ ಅಂತ ಕೇಳೋದ್ ಬಿಟ್ಟು ಪ್ರಯಾಣ ಮಾಡಿ ಬಂದಿರೋ ಮನುಷ್ಯನ್ಗೆ ಹೇಳೋ ಮಾತಾ ಇವು ಅಂದಾಗೆ ನನ್ಗೇನ್ ತಂದೆ ಅಣ್ಣ? ನಿನಗ್ ತರ್ದಿರ ಹೇಗ್ ಬರ್ತೀನಮ್ಮ? ನಿನಗೆ ಇಷ್ಟವಾದದ್ದೇ ತಗೊಂಡ್ಬಂದಿದ್ದೀನಿ ಸುಮಂಗ್ಲಿ. ನನಗ್ ಬೇಕಾಗಿರೋದೇ ತಗೊಂಡ್ ಬಂದಿರ್ತಾನೆ. ಒಂದು ನೆಕ್ಲೆಸ್ ಸರಾನೋ ತಂದಿರ್ಬೋದು. ತಗೊಳಮ್ಮ ಸುಮಂಗ್ಲಿ. ಏನಮ್ಮ ಸುಮಂಗ್ಲಿ, ನಿಂಗೆ ಇಷ್ಟ ಆಯ್ತು ತಾನೆ? ಹೋದ್ಸಲ ತಂದಿರೋ ವಿಭೂತಿನೇ ಇನ್ನೂ ಖಾಲಿಯಾಗಿಲ್ಲ. ಇದನ್ನೇನ್ ಮಾಡ್ಲಿ? ತಲೆಗೆ ಹಾಕ್ತಿಕ್ಲಾ? ಯಾಕೆ ಇಷ್ಟ ಆಗ್ಲಿಲ್ವ ಸುಮಂಗ್ಲಿ? ಅಯ್ಯೋ, ಅಷ್ಟು ಸಲ ಸುಮಂಗಲಿ ಸುಮಂಗಲಿ ಅನ್ಬೇಡ ಅಣ್ಣ, ಕೇಳಕ್ ಒಂಥರ ಅನ್ಸತ್ತೆ. ಹೋಗ್ ಸ್ನಾನ ಮಾಡ್ಕೊ ಹೋಗು. ನೀವ್ ಬನ್ನಿ. ಹಂಚ್ಕೋತಿದ್ದೀನಿ ಅಷ್ಟೇ. ಅಷ್ಟಕ್ಕೂ ನಿಮ್ ಮಗ ಇದ್ದಿದ್ರೆ ಇದೆಲ್ಲ ಅವರೇ ಮಾಡ್ತಿದ್ರಲ್ವಾ? ಅವನಿದ್ರೆ ಏನ್ ಮಾಡ್ತಿದ್ನೋ ಏನೋ. ಅವನಿಗಿಂತ ನೀನು ಜಾಸ್ತಿನೇ ಮಾಡ್ತಿದ್ಯಮ್ಮ. ನೀನು ಬರೀ ಮಗಳಲ್ಲಮ್ಮ,
ಮಗಳು ಅಂತ ನಿಮ್ಮತ್ತೆ ಹೇಳಿದ್ರು ನಮ್ಗೆ ನೀನು ಮಗಳು ಮಾತ್ರ ಅಲ್ಲ, ಗಂಡು ಮಗ. ಆ, ಕಾಫಿಲಿ ಸಕ್ಕರೆ ಸರಿಯಾಗಿದ್ಯಾ ಅಪ್ಪ? ಸರಿಯಾಗಿದ್ಯಮ್ಮ. ನಿನ್ನ ಜೀವನ ಸಪ್ಪಗಿದ್ರೂ ನಮ್ಮ ಬಾಯಿಗೆ ಸಿಹಿ ಅಂತಿದ್ಯಾ. ಅಪ್ಪ, ಈ ಹೊಸ ಗಿಡಗಳಿಗೆ ಬಿಸಿಲು ಬೀಳ್ದಿರೋ ತರ ನೋಡ್ಕೋಬೇಕು. ಇದನ್ನ ಇಲ್ಲಿಂದ ತೆಗಿಬೇಡಿ. ಆ ಗಿಡಗಳನ್ನು ನಮ್ಮನ್ನು ನೆರಳಲ್ಲಿಟ್ಟು ನೀನ್ ಮಾತ್ರ ಬಿಸಿಲಲ್ಲಿ ನಿಲ್ತಿದೀಯಲ್ಲಮ್ಮ. ರಾತ್ರಿ ನಿಮ್ಮತ್ತೆ ಹೇಳಿದ್ದನ್ನ ಒಂದು ಸಲ ಯೋಚನೆ ಮಾಡ್ಬೋದಲ್ಲಮ್ಮ. ಎಲ್ಲಾ ಗಿಡಗಳು ನೆರಳಲ್ಲಿ ಬದುಕಲ್ಲ ಅಪ್ಪ. ಕೆಲವು ಗಿಡಗಳಿಗೆ ಬಿಸಿಲು ತಾಗ್ಬೇಕು, ಇಲ್ದಿದ್ರೆ ಅವು ಬದುಕೋದಿಲ್ಲ. ಬಾಸು, ನಾವು ಬಂದಿರೋದು ಆ ಹುಡುಗನ ಬಾಲ್ಗೋಸ್ಕರ ಅಲ್ಲ, ಪೇಮೆಂಟ್ಗೋಸ್ಕರ. ಗೊತ್ತು. ಬಾಲ್ ಕೊಡು. ದುಡ್ಡು ಕೊಡು. ಅದು ನನ್ ಬಾಲ್. ನಾನ್ ಕೇಳ್ತಿರೋದು ನನ್ ದುಡ್ಡು. ಹುಡುಗನ ಹತ್ರ ಏನ್ ಬಾಸು, ಬಾಲ್ ಕೊಟ್ಬಿಡಿ. ಕೊಡಲ್ಲ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬಾಲ್ ಹುಡುಗ ಇಬ್ಬರನ್ನ ಎತ್ಕೊಂಡು ಹೋಗ್ತೀನಿ. ಅಮ್ಮ, ಮಕ್ಕಳನ್ನ ಎತ್ಕೊಂಡು ಹೋಗೋರು ಇಲ್ಲಿಗೆ ಬಂದಿದ್ದಾರೆ. ಮಕ್ಕಳನ್ನ ಎತ್ಕೊಂಡು ಹೋಗೋರ. ರಾಕಿ, ಅಮ್ಮ, ಏನಾಯ್ತು ರಾಕಿ? ನೋಡಮ್ಮ, ಮಕ್ಕಳನ್ನ ಎತ್ಕೊಂಡು ಹೋಗೋರು ಬಂದಿದ್ದಾರೆ. ಯಾರು ನೀವು? ನಿಮ್ಗೇನ್ ಬೇಕಿತ್ತು? ಗಿಡನಾ? ದುಡ್ಡು. ಸಾರಿ, ದುಡ್ಡು ಬೆಳೆಯೋ ಗಿಡನ ನಾವು ಮಾರಲ್ಲ. ದುಡ್ಡು ಎಗರ್ಸೋ ಫ್ಲವರ್ಸ್ ಮಾಡ್ತೀರಾ? ಆ, ಏನ್ ಹೇಳ್ತಿದ್ದೀರಾ? ಈ ಕೊಂಕಣ ಸುತ್ತೋದೆಲ್ಲ ಯಾಕಪ್ಪ? ಸ್ಟ್ರೈಟ್ ಆಗಿ ಮ್ಯಾಟ್ರ್ ಹೇಳ್ಬಿಡಿ. ಓಕೆ, ನಾವು ಸಂಸ್ಕೃತಿ ಇವೆಂಟ್ಸ್ ಇಂದ ಬರ್ತಿದೀವಿ. ಓಹೋ, ಆ ಕೆಲ್ಸಕ್ ಬಾರ್ದಿರೋ ಕಂಪ್ನಿ ನಿಮ್ದೇನಾ? ಹಲೋ ಹಲೋ, ಕೆಲ್ಸಕ್ಕೆ ಬರ್ದಿರೋ ಕಂಪ್ನಿ ಅಂತಿರಲ್ಲ, ನಮ್ಗೆಂತ ಹೆಸರಿದೆ ಅಂತ ಗೊತ್ತಾ ನಿಮ್ಗೆ? ಆ ಹೆಸರಿನ ಜೊತೆಗೆ ಸ್ವಲ್ಪ ತಾಳ್ಮೆ, ಸಹನೆ, ಸಂಸ್ಕಾರನೂ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. 20% ಅಡ್ವಾನ್ಸ್ ಕೊಟ್ಟು ಬೊಕೇಸ್ ತಗೊಂಡ್ ಹೋದ್ರಿ. ಮಿಕ್ಕಿದ ದುಡ್ಡು ಯಾವಾಗ ಕೊಡ್ತೀರಾ? ಯಾವಾಗ ಕೊಡ್ತೀರಾ? ಎಕ್ಸ್ಕ್ಯೂಸ್ ಮೀ, ನಾವು ನಿಮ್ಗೆ ದುಡ್ಡು ಕೊಡಲ್ಲ. ನಾವು ನಿಮಗೆ ಕೊಟ್ಟಿರೋ ಅಡ್ವಾನ್ಸ್ ದುಡ್ಡನ್ನ ವಾಪಸ್ ಕೊಡ್ಬೇಕು. ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಅಯ್ಯೋ ಹೊಸು, ಇರಮ್ಮ, ನಾನ್ ಮಾತಾಡ್ತೀನಿ. ಏನಾಯ್ತಪ್ಪ? ನಾವ್ ಯಾಕೆ ದುಡ್ಡು ಕೊಡ್ಬೇಕು? ಅಪ್ಪ, ಇವರು ನಮ್ಮ ಹತ್ರ ದುಡ್ಡು ಕಿತ್ಕೊಳಕ್ ನೋಡ್ತಿದ್ದಾರೆ. ಮರ್ಯಾದೆಯಿಂದ ಅಷ್ಟೂ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಮೇಡಮ್? ಇಲ್ಲೇ ಹೂತಾಕ್ತೀನಿ. ಹೂತಾಕ್ತೀವಿ. ಹೆದರ್ಸ್ತಿರಲ್ರಿ? ಅಡ್ವಾನ್ಸ್ ವಾಪಸ್ ಕೊಡದೇ ಇದ್ರೆ ನಿಮ್ ಜೊತೆ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೋತೀವಿ. ನಮ್ ದುಡ್ಡು ಕೊಡದೇ ಇದ್ರೆ ನಮ್ ನರ್ಸರಿಯಿಂದ ಫ್ಲವರ್ಸ್ ಅಲ್ಲ, ಒಂದೇ ಒಂದ್ ಎಲೆ ಕೂಡ ಕಳ್ಸಲ್ಲ. ಕಳ್ಸೋದಿಲ್ಲ. ಇರಮ್ಮ, ಹಾಗೆ ಹೇಳ್ಬಾರ್ದು. ಅವ್ರ ಜೊತೆ ಜಗಳ ಯಾಕೆ? ಅವರೇ ತಾನೇ ನಮ್ ನರ್ಸರಿಗೆ ಬಂದಿರೋದು. ನಾವ್ ಅವ್ರ ಆಫೀಸಿಗೆ ಹೋಗಿದೀವಾ? ನಾವ್ ಒಳ್ಳೆಯವ್ರಾಗಿದ್ರೆ ಇವರು ಕೊಳ್ಳೆ ಹೊಡಿತಾರೆ. ದಬ್ಬಾಯಿಸಿ ಮಾತಾಡ್ಬೇಕು, ದಬ್ಬಾಯಿಸಿ ಕೇಳ್ಬೇಕು. ಬಾಸು, ಗಡಾರಿ ನಮ್ ಕಣ್ ಮುಂದೆ ಇದೆ. ಸ್ವಲ್ಪ ಹೊತ್ತಿಲ್ಲೇ ಇದ್ರೆ ನಮ್ಮ ಎದೆಗೆ ಚುಚ್ಬಿಡ್ತಾಳೆ. ಓಡೋಗೋದು ಒಳ್ಳೇದು. ನೀವು ಮಾಡಿದಲ್ಲ ನಮ್ಮ ಅಣ್ಣನ ಹತ್ರ ಹೇಳ್ತೀನಿ. ಯಾರಿಗ್ ಹೇಳಿದ್ರು ನಮ್ ದುಡ್ಡು ವಸೂಲಿ ಮಾಡದೆ ಬಿಡೋದಿಲ್ಲ. ನಾವ್ ಬಿಡೋದಿಲ್ಲ. ಅಯ್ಯೋ, ಬೇಡಮ್ಮ, 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 ಬೇಡ ಮೇಡಮ್. ಅಮ್ಮ ಹೊಸು, ಏನಮ್ಮ ಈ ತರ ಹೆದರ್ಸಿ ಕಳ್ಸ್ಬಿಟ್ಯಲ್ಲ? ಮೆತ್ತಗಿರೋದ್ರಿಂದ ನಮ್ಗೆ ನಷ್ಟ ಆಗೋದಪ್ಪ.
ಬಿಸ್ಲಲ್ಲಿ ಮಳೆಲಿ ನಾವು ಕಷ್ಟ ಪಡ್ತಿರೋದು ಅವ್ರಿಗೆ ಬಿಟ್ಟು ಫ್ಲವರ್ಸ್ ಕೊಡೋದಿಕ್ಕ? ಅದಲ್ಲಮ್ಮ, ಸಂಸ್ಕೃತಿ ಈವೆಂಟ್ಸ್ ಅಂದ್ರೆ ದೊಡ್ಡ ಹೆಸರಿರೋ ಕಂಪನಿ. ಅಭಿ ಅವರು ಅದ್ರ ಓನರ್. ಹೋಗಿ ಹೋಗಿ ಅವ್ರ ಹತ್ರ ಜಗಳ ಯಾಕೆ? ಹಾಗಿದ್ರೆ ಬೈಬೇಕಾಗಿರೋದು ಅವ್ರನ್ನ ಅಂತಾಯ್ತು. ಏನ ಎಮ್ಮಂಗ್ ಅಷ್ಟೊಂದು ಧೈರ್ಯ? ಅವರೇ ಅವ್ರ ಧೈರ್ಯನಪ್ಪ. ಗಂಡ ಇಲ್ದೇ ಇದ್ರು ಮಗನ್ನ, ಅಪ್ಪನ್ನ, ಅಮ್ಮನ್ನ ಅವರೇ ಸಾಕಿದ್ದಾರೆ. ಅದೇ ಧೈರ್ಯ. ಗಂಡ ಇಲ್ವಾ? ಹೌದಪ್ಪ. ಬ್ಯಾಲೆನ್ಸ್ ಶೀಟಲ್ಲಿ 2% ಟ್ಯಾಲಿ ಆಗ್ತಾ ಇಲ್ಲ. ಎಲ್ಲಿ ಮಿಸ್ ಆಗಿರ್ಬೋದು? ಲೋ ಅಭಿ. ಏನಣ್ಣ? ಯಪ್ಪ, ಇವನಿಗೆ ಹೇಳಿದ್ರೆ ಆ 2% ಎಲ್ಲಿ ಖರ್ಚಾಯ್ತು ಅಂತ ನನ್ನನ್ನೇ ಕೇಳ್ತಾನೆ. ನಾನೇ ಒಂದ್ಸಲ ಚೆಕ್ ಮಾಡ್ಕೊಂಡ್ರೆ ಒಳ್ಳೇದು. ಏನು? ಏನಿಲ್ಲ. ಏನೋ ದುಡ್ಡು ವಸೂಲಿ ಮಾಡ್ಕೊಂಡ್ ಬಂದ್ರ? ಏನ್ ವಸೂಲಿ ಮಾಡೋದು? ಅವ್ರ ಹೆಣ್ಣು ಹುಡುಗಿ ಅಲ್ಲ, ಬೆಂಕಿ ಕಿಡಿ ಮಹಾತಾಯಿ. ಯಾರೋ ಅವರು? ಮೂರ್ತಿ ಅವ್ರ ಹುಡುಗಿ ಸರ್. ದುಡ್ಡು ಕೇಳಕ್ ಹೋದ್ರೆ ಗಡಾರಿ ತೋರಿಸಿ ಎದುರಿಸ್ಬಿಟ್ಲು. ಅದಕ್ಕೆ ಪಾಪ ನಿಮ್ ತಮ್ಮ ಎದ್ರಕೊಂಡು ಓಡ್ ಬಂದ್ಬಿಟ್ರು. ಅಣ್ಣ, ನಾನ್ ಭಯ ಬಿದ್ದು ಓಡ್ ಬಂದಿಲ್ಲ. ಲೇಡೀಸ್ ಅಲ್ವಾ ಅಂತ ರೆಸ್ಪೆಕ್ಟ್ ಕೊಟ್ಟು ಬಂದೆ. ದುಡ್ಡು ಇಸ್ಕೊಂಡ್ ಬಾ ಅಂದ್ರೆ ರೆಸ್ಪೆಕ್ಟ್ ಕೊಟ್ಟು ಬಂದಿದ್ಯಾ? ಏನೋ ಇದು? ದುಡ್ಡು ಕೇಳಿದ್ರೆ ಅವ್ರಿಗೆ ನಾವೇ ಕೊಡ್ಬೇಕು ಅಂದ್ರು. ಅಣ್ಣಂಗೆ ಹೇಳ್ತೀನಿ ಅಂತ ಬಂದ್ಬಿಟ್ಟೆ. ಬಾಡೋಗಿರೋ ಬೊಕ್ಕೆಗೆ ನಾವ್ಯಾಕೆ ದುಡ್ಡು ಕೊಡ್ಬೇಕಂತೆ? ಅದು ತಮ್ಮನವರು ಕೇಳ್ಬೇಕು ಅನ್ಕೊಂಡಿದ್ರು, ಆದ್ರೆ ಕೇಳ್ದೇನೆ ಬಂದ್ಬಿಟ್ರು. ಹೇಳಕ್ಕಾಗದೆ ಅಲ್ಲ, ಅಣ್ಣನ ಹತ್ರ ಹೇಳ್ಸೋಣ ಅಂತ ಬಂದೆ. ಅಣ್ಣ, ಅವಳಿಗೆ ನೀನೇ ಕರೆಕ್ಟು. ನೀನು ಹೋಗಿ ಕೇಳಿದ್ರೆ ಕೊಡ್ತಾಳೆ. ಸರಿಯಪ್ಪ, ನಾನ್ ರಾಕಿನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಮತ್ತೆ ಬರ್ತೀನಿ. ನಿನ್ಗೆ ಯಾಕಮ್ಮ ತೊಂದ್ರೆ? ನೀನ್ ಮನೆಗೆ ಹೋಗು, ನಾನ್ ನೋಡ್ಕೋತೀನಿ. ಆದ್ರೆ ಅವ್ರ ಜೊತೆ ಜಗಳ ಬೇಡ ಅಂದ್ರೆ ಕೇಳಲಿಲ್ಲ. ಈಗ ನೋಡು, ಅಭಿ ಅವರೇ ಫೋನ್ ಮಾಡ್ತಿದ್ದಾರೆ. ಇಲ್ ಕೊಡಿಯಪ್ಪ, ನಾನ್ ಮಾತಾಡ್ತೀನಿ. ಹೇಳಿದ್ರಿ ನೀವು? ನಿಮಗೆ ಬ್ಯಾಲೆನ್ಸ್ ದುಡ್ಡು ನಾವೇ ಕೊಡಬೇಕು ಅಂತ ಹೇಳಿದ್ರಂತೆ. ನಮಗ್ ತಾಳ್ಮೆ, ಸಹನೆ, ಸಂಸ್ಕಾರ ಯಾವುದೂ ಇಲ್ಲ ಅಂದ್ರಣ್ಣ. ಇವಾಗ ನೋಡು, ಅಭಿಯಣ್ಣ ಹೈಕೋರ್ಟ್ ಲಾಯರ್ ತರ ವಾದ ಮಾಡಿ ಅಡ್ವಾನ್ಸ್ ದುಡ್ಡು ವಾಪಸ್ ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಜಡ್ಜ್ ತರ ತೀರ್ಪು ಕೊಡ್ತಾನೆ. ಅಭಿಗೇನಾದ್ರೂ ತಲೆ ಕೆಟ್ರೆ ಎಂತ ಅಮೌಂಟ್ ಆದ್ರೂ ಸರಿ ಪಟ್ ಅಂತ ಸೆಟಲ್ ಮಾಡ್ತಾನೆ. ಇಲ್ಲಿ ನೋಡಿ, ಹಾಳಾಗಿರೋ ಬೊಕ್ಕೆ ಕಳ್ಸಿದ್ರೆ ದುಡ್ಡು ಹೇಗೆ ಕೊಡೋದು? ಆ ಬೊಕೆ ಹಾಳಾಗೋಕೆ ಕಾರಣ ನಿಮ್ಮವ್ರೆ. ನಮ್ಮವ್ರ? ಕ್ಲೈಂಬಿಂಗ್ ರೋಸಸ್ ಇಂದ ವಾಲ್ ಬೊಕೇಸ್, ರೈನ್ಬೋ ರೋಸಸ್ ಇಂದ ಹ್ಯಾಂಡ್ ಬೊಕೇಸ್ ನೀವ್ ಹೇಳ್ದಂಗೆನೆ ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಡಬಲ್ ಖರ್ಚಾಗತ್ತಂತ ಭಯ ಬಿದ್ದು ನಿಮ್ಮವರು ನಾವ್ ಹೇಳಿದ ಟೈಮ್ಗಿಂತ ಮೊದ್ಲೇ ಬಂದು ಮತ್ತೆ ಮತ್ತೆ ಓಡಾಡಕ್ ಆಗಲ್ಲ ಅಂತ ಅಷ್ಟು ಬೊಕೇಸ್ನು ತಗೊಂಡ್ ಹೋಗ್ಬಿಟ್ರು. ಅಂದ್ರೆ ಅದು ಆ ಫ್ಲವರ್ಸ್ ಸ್ನೋ ವೆದರ್ ಅಲ್ಲೇ ಫ್ರೆಶ್ ಆಗಿರೋದು. ಬ್ಯಾಡ್ ವೆದರ್ ಇರೋ ಕಡೆ ತಗೊಂಡ್ ಹೋಗಿ ಹಾಳಾಗ್ ಹೋಯ್ತು ಅಂತ ಹೇಳಿದ್ರೆ ತಪ್ಪು ನಮ್ದ? ಅಷ್ಟು ದೊಡ್ಡ ಇವೆಂಟ್ ಮಾಡ್ತಾ ಇರ್ತೀರಾ, ಅಷ್ಟು ಗೊತ್ತಾಗಲ್ವಾ? ಆ ಫ್ಲವರ್ಸ್ ಬಗ್ಗೆ ನಿಮ್ಗೆ ಯಾರು ಹೇಳಲೇ ಇಲ್ವಾ? ಹಲೋ, ನಿಮ್ ಜೊತೆನೆ ಮಾತಾಡ್ತಿರೋದು. ಮುಗಿತಾ? ವಾಟ್? ನಿಮಗೆ ವಿಷಯ ಯಾರು ಹೇಳಿಲ್ವಾ? ಯಾವ ವಿಷಯ? ನೀವು ಸ್ವಲ್ಪ ಜಾಸ್ತಿನೇ ಮಾತಾಡ್ತೀರಾ ಅಂತ. ಇನ್ನೊಬ್ಬರಿಗೆ ಮಾತಾಡೋಕೆ ಫಸ್ಟ್ ಅವಕಾಶ ಕೊಡಿ. ಹಲೋ, ಹೂ ಮಾಡ್ತಿದೀವಿ ಅಂದ್ ಮಾತ್ರಕ್ಕೆ ಅವುಗಳ ತರನೇ ಸೈಲೆಂಟ್ ಆಗಿರ್ತೀವಿ ಅಂತ ಅನ್ಕೋಬೇಡಿ. ನೀವು ವೈಲೆಂಟ್ ಬಾಯಿ ಬಡಿಕೆ ಅಂತಾನೂ ಅರ್ಥ ಆಯ್ತು. ಹಲೋ, ನನ್ ಬಾಯಿ ನನ್ನಿಷ್ಟ. ನಾನ್ ಬಾಯಿ ಬಡ್ಕಿನೋ ಬದ್ನೆಕಾಯಿನೋ ನಿಮಗ್ ಬೇಕಾಗಿಲ್ಲ. ನಮ್ ದುಡ್ಡು. ಅದನ್ನೇ ಹೇಳೋಣ ಅಂತ ಅನ್ಕೊಂಡ್ರೆ ನಾನ್ ಸ್ಟಾಪಲ್ಲಿ ಮಾತಾಡ್ತಾ ಇದ್ದೀರಾ. ನೀವು ನಮಗೆ ಅಡ್ವಾನ್ಸ್ನ ವಾಪಸ್ ಕೊಡೋ ಅವಶ್ಯಕತೆ ಇಲ್ಲ. ನಮ್ ದುಡ್ಡು ವಸೂಲಿ ಮಾಡ್ತಾರೆ ಅಂತ ಅನ್ಕೊಂಡ್ರೆ ನಾವೇ ದುಡ್ಡು ಕೊಡ್ತೀವಿ ಅಂತಿದಾರಲ್ಲ. ಲೆಕ್ಕ ಸೆಟ್ಲ್ ಮಾಡ್ತಾನೆ ಅನ್ಕೊಂಡೆ, ಸರೆಂಡರ್ ಆಗ್ಬಿಟ್ಟ. ನಮ್ ದುಡ್ಡು ವಸೂಲಿ ಮಾಡ್ತೀವಿ ಅನ್ಕೊಂಡ್ರೆ ನಾವೇ ದುಡ್ಡು ಕೊಡ್ತೀವಿ ಅಂತ ಕಮಿಟ್ ಆಗಿದ್ಯಲ್ಲಣ್ಣ. ಹೌದು ಕಣೋ, ಲೆಕ್ಕ ಸೆಟಲ್ ಮಾಡ್ತೀಯ ಅನ್ಕೊಂಡ್ರೆ ಸರೆಂಡರ್ ಆಗ್ಬಿಟ್ಟೆ. ಅಖಿಲ್, ಅಣ್ಣ, ಈಗಲೇ ಮೂರ್ತಿ ಅವ್ರಿಗೆ ಫೋನ್ ಮಾಡಿ ಬ್ಯಾಲೆನ್ಸ್ ದುಡ್ಡನ್ನ ಕಳ್ಸ್ಕೊಡು. ಅದ್ಯಾಕಬ್ಬಿ?
ಅವ್ರು ತಾನೇ ನಮಗ್ ದುಡ್ಡು ಕೊಡ್ಬೇಕಾಗಿರೋದು. ತಪ್ಪು ನಮ್ದೆ. ಅವ್ರು ಹೇಳೋದ್ರಲ್ಲಿ ನ್ಯಾಯ ಇದೆ. ಯಾರಿಗೂ ಬೆಂಡಾಗ್ದಿರೋ ನೀನು ಒಬ್ಬ ಹುಡುಗಿ ಮಾತನ್ನ ಒಪ್ಕೋತಿದ್ಯಾ ಅಂದ್ರೆ ಅವ್ರು ಏನಂದ್ರಮ್ಮ? ಇನ್ನೇನಂತಾರೆ, ನಮ್ ದುಡ್ಡನ್ನ ನಮಗ್ ಕೊಡ್ತೀನಿ ಅಂದ್ರು. ಅವ್ರೇನು ನೊಂದ್ಕೊಂಡಿಲ್ಲ ತಾನೇ? ನಮ್ ಕಡೆ ನ್ಯಾಯ ಇದೆ ಅಪ್ಪ, ಅವ್ರ ಕಡೆ ತಪ್ಪಿದೆ. ಅದಕ್ಕೆ ನಾನ್ ಹೇಳೋದನ್ ಕೇಳಿದ್ರು. ಆಗಿರೋ ತಪ್ಪನ್ನ ಒಪ್ಕೊಳ್ಳೋದು ಒಳ್ಳೆಯವರಿಂದಾನೇ ಸಾಧ್ಯನಮ್ಮ. ನಿಂಗೋ ನಂಗೋ ಅಂತ ಡಿಸೈಡ್ ಮಾಡೋಣವಾ? ಆಯ್ತು. ಅವಲಕ್ಕಿ, ಪವಲಕ್ಕಿ, ಕಾಂಚನ, ಮೀಣ ಮೀಣ, ಕೊಯ್ ಕೊಟಾರ್. ನಂದೇ ಫೋನ್. ಏಯ್, ನೀನ್ ಮೋಸ ಮಾಡ್ದೆ. ಈಗ ನಾನ್ ಹೇಳ್ತೀನಿ. ಅಚ್ಚಿ, ಮಿಚ್ಚಿ, ಕಚ್ಚಿ, ಪಚ್ಚಿ, ಗಿಚ್ಚಿ, ನಚ್ಚಿ, ನಿಂಗೆ ನಂಗೆ. ಹೇ, ನಂಗೆ ಫೋನ್. ನೀನು ಮೋಸ ಮಾಡ್ದೆ. ಹಾ, ಹಾಗಿದ್ರೆ ಇಬ್ರು ಸೇರಿ ಕಾಲ್ ಮಾಡೋಣ. ಕಮ್ ಆನ್. ಫಸ್ಟ್ ಯಾರಿಗೆ ಕಾಲ್ ಮಾಡೋಣ? ಈ ನಂಬರ್ಗೆ ಮಾಡು. ಅಪ್ಪ, ನಿಮಗ್ ಫೋನ್. ಅಭಿರಾಮ್. ಓ, ಸಂಸ್ಕೃತಿ ಇವೆಂಟ್ಸ್ ಓನರ್. ನನ್ನ ಹತ್ರ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಮತ್ತೆ ಅಪ್ಪಂಗೆ ಯಾಕೆ ಫೋನ್ ಮಾಡ್ತಿದ್ದಾರೆ? ಡಿಸ್ಕೌಂಟ್ ಕೇಳಕ್ಕಿರ್ಬೇಕು. ಹಲೋ, ದುಡ್ಡು ಕಳ್ಸೋದ್ ಬಿಟ್ಟು ಫೋನ್ ಯಾಕೆ ಮಾಡ್ತಿದ್ದೀರಾ? ಹಲೋ, ಯಾರ್ ಮಾತಾಡ್ತಾ ಇರೋದು? ನೀನ್ ಯಾರು? ನಾನು ಅನು. ನಾನು ಕೀರ್ತಿ. ನಿನ್ನ ಹೆಸರೇನು? ನನ್ನ ಹೆಸರು ವಸುಂಧರ. ನೈಸ್ ನೇಮ್. ನಿಮ್ ಹೆಸರು ತುಂಬಾ ಚೆನ್ನಾಗಿದೆ. ನಿನ್ ನಗು ಕೂಡ ಚೆನ್ನಾಗಿದೆ. ನೀವೇನ್ ಕೆಲಸ ಮಾಡ್ತೀರಾ? ನಿಮ್ ಊರ್ ಯಾವುದು? ಕೀರ್ತಿ, ಅನು, ಫೋನಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಇಲ್ಲಿ ಕೊಡಿ ಫೋನು. ಮೂರ್ತಿಯವ್ರು ಯಾಕೆ ಫೋನ್ ಮಾಡಿದ್ರು? ಮೂರ್ತಿ ಅವರಲ್ಲ, ಅವ್ರ ಮಗಳು. ಓಹೋ, ನೀನಾ? ಹಾ, ನೀನ ಅಂದ್ರೆ ಏನರ್ಥ? ಒಳ್ಳೆ ಹೆಂಡತಿನ ಮಾತಾಡ್ಸೋ ತರ ಮಾತಾಡ್ತಿದ್ದೀರಾ. ನೀವು ಅನ್ನಕ್ಕಾಗಲ್ವಾ? ದುಡ್ಡು ಕಳಿಸ್ತೀನಿ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಫೋನ್ ಮಾಡಿದ್ರಿ? ಹಲೋ, ಕಾಲ್ ಮಾಡಿದ್ದು ನೀವು. ನಾನು ಯಾವಾಗ ಫೋನ್ ಮಾಡಿದೆ? ಓಹೋ, ನಿಮ್ಗೆ ಇನ್ಕಮಿಂಗು ಔಟ್ ಗೋಯಿಂಗು ವ್ಯತ್ಯಾಸ ಗೊತ್ತಿಲ್ವಾ? ಎಕ್ಸ್ಕ್ಯೂಸ್ ಮೀ. ನನ್ ಹತ್ರ ದುಡ್ಡು ಕೊಡ್ತೀನಿ ಅಂತ ಹೇಳಿ ಮತ್ತೆ ನಮ್ಮ ಅಪ್ಪಂಗ್ ಫೋನ್ ಮಾಡಿದೀರಾ ಅಂದ್ರೆ ಏನರ್ಥ? ಮೂರ್ತಿಯವರು ಒಳ್ಳೆಯವರು, ಸಾಧು ಪ್ರಾಣಿ, ದುಡ್ಡು ಕೊಡಲ್ಲ ಅಂದ್ರೆ ಏನು ಅನ್ನಲ್ಲ, ಸೈಲೆಂಟ್ ಆಗಿರ್ತಾರಂತ ಅಲ್ವಾ? ನಿಲ್ಲಿಸ್ತೀರಾ? ಮತ್ತೆ ಜಾಸ್ತಿ ಮಾತಾಡ್ತಾ ಇದ್ದೀರಾ? ಇನ್ಕಮಿಂಗ್ ಫ್ರೀ ಅಂತೇನು ಮಾತಾಡ್ತಿಲ್ಲ. ನಿಮ್ ಔಟ್ ಗೋಯಿಂಗ್ ಎಕ್ಸ್ಪೆನ್ಸಿವ್ ಆದ್ರೆ ಹೇಳ್ಬಿಡಿ, ಕಟ್ ಮಾಡಿ ನಾನೇ ಕಾಲ್ ಮಾಡ್ತೀನಿ. ಅಪ್ಪ ಮಾತ್ ಮುಗಿಸಿದ್ಮೇಲೆ ಯಾರಿಗೆ ಫೋನ್ ಮಾಡೋಣ? ನೆಕ್ಸ್ಟ್ ನಂಬರಿಗೆ ಮಾಡೋಣ. ಓ, ಮಕ್ಕಳು ಕಾಲ್ ಮಾಡಿದಾರೆ ಅಂತ ಅನ್ಸುತ್ತೆ. ಓಹೋ, ಮಕ್ಳ ಕೈಲಿ ಫೋನ್ ಮಾಡಿಸಿದ್ರೆ ಪೇಮೆಂಟ್ ಕೇಳಲ್ಲ ಅನ್ಕೊಂಡಿದೀರಾ? ನಿಮ್ ಮನೆಗ್ ಬಂದು ವಸೂಲಿ ಮಾಡೋಕ್ಕೂ ನಾನ್ ರೆಡಿ. ಬರೋ ಅವಶ್ಯಕತೆ ಇಲ್ಲ. ಹಲೋ ಹಲೋ, ಫೋನ್ ಕಟ್ ಮಾಡಿದ್ರಾ? ನಾನೇ ಮಾಡ್ತೀನಿ. ಬೇಡ, ನಾಳೆ ಒಳಗ್ ರೆಸ್ಪಾನ್ಸ್ ಬರ್ದಿದ್ರೆ ಆಮೇಲೆ ವಿಚಾರಿಸ್ತೀನಿ.